ಓಕೆ. ಎಲ್ಲರಿಗೂ ಸಹ ಇವತ್ತು ಸ್ವಾಗತವನ್ನು ಕೋರ್ತೇವೆ. ಇವತ್ತು ಮುಖ್ಯವಾಗಿ ಸರ್ಕಾರಿ ಸೇವೆಯಲ್ಲಿ ವರ್ಗಾವಣೆ ಅಂತಕ್ಕಂಥದ್ದು ಸಾಮಾನ್ಯ ನಿವೃತ್ತಾಗುವವರು ಸಹ ಅವರು ವರ್ಗಾವಣೆ ಅಂತಕ್ಕಂಥದ್ದು ಸಾಮಾನ್ಯ. ಈಗ ಆ ಒಂದು ಸೇವೆ ಸಲ್ಲಿಸಿದ ಅವಧಿಯಲ್ಲಿ ಅವರ ಅನುಭವಗಳು ಸೇರಿ ಮುಖ್ಯ ಆಗಿರ್ತವೆ. ಈಗ ಈ ಕುರಿತು ನಾನು ಮಾತನಾಡಬೇಕಂತೇಳಿ ನಮ್ಮ ಈ ಕಚೇರಿಯಿಂದ ವರ್ಗಾವಣೆ ಹೋಗತಕ್ಕಂಥ ಶ್ರೀ ವಸಂತ ಈಶ್ವರ ಚೌಹಾಣ್ ಸಾಹೇಬರು ಸೆಪ್ಟೆಂಬರ್ 2020ರಿಂದ ಇದುವರೆಗೆ ಈ ಕಚೇರಿಯಲ್ಲಿ ಸುಮಾರು 4 ವರ್ಷಗಳ 5 ವರ್ಷ ಒಂದು ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಅವರು ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. ನಾನು ವಸಂತ ಬರೆಯಬಾರದು. ಮೊದಲಾಗಿಂತ ಮುಂಚಿತವಾಗಿ ನಮ್ಮ ಕಚೇರಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪ್ರದೀಪ್ ಅಳಗಿ ಸರ್ ಶ್ರೀ ಹಿರಿಯ ಅವರು ಮೊದಲನೇದಾಗಿ ಅವರು ನಮ್ಮ ಅನಿಸಿಕೆ ಮುಂದಿನ ಸರ್ಕಾರವಾಗಿ ಮುಂದೆ ಬೆಳೆದು ಕೆಲಸ ಮಾಡಿದ್ರು. ಅವರು ತುಂಬ ಪ್ರಾದೇಶಿಕ ಹಾಗೂ ಈ ಕಚೇರಿಯ ಸಿಬ್ಬಂದಿ ಹಾಗೂ ಒಬ್ಬ ಸದಸ್ಯರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಈ ಒಂದು 4 ವರ್ಷಗಳ ಕಾಲ ವಸಂತ ಚೌಹಾಣ್ ಅವರು ಸುದೀರ್ಘವಾದಂತಹ ಒಂದು ಸೇವೆಯನ್ನು ಈ ಕಚೇರಿಯಲ್ಲಿ ನಿರ್ವಹಿಸಿದ್ದಾರೆ. ಅವರಿಗೂ ನಮಗೆ ಒಂದು ಅವಿನಾಭಾಸ ಕಚೇರಿಯ ಕೆಲಸಗಳನ್ನು ಹೊರತುಪಡಿಸಿ ಖಾಸಗಿಯಾಗಿರುವ ಅವರಿಗೆ ನಮಗೆ ಬಹಳ ಆತ್ಮೀಯ. ಅವರು ನಾವು ಜೊತೆಗೆ ಒಂದು ಪ್ರೋಗ್ರಾಮಲ್ಲಿ ನಾವು ಜೊತೆಗಿದ್ವಿ. ಸೆಲೆಕ್ಟ್ ಮಾಡಿಕೊಂಡು ಹಾಕೊಂಡಿದ್ದು ನಮ್ಮ ಶೇಖರನ್ನ. ಯಾಕಂದರೆ ಒಂದು ಅವಿನಾಭಾವ ಸಂಬಂಧ ಇದ್ದಾಗ ಅವೆಲ್ಲ ಬರುತ್ತೆ. ಯಾರು ಮಾತಾಡೋದ್ರ ಅವ್ರನ್ನ ಕರ್ಕೊಂಡು ಹೋಗಿ ಶರೀಶ್ವರನ ಎಗ್ಲೇಶ್ವರನಾಗ ಹಾಕಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಜೊತೆಗೆ ಅಸಮ್ಮುಖಿಗಳು, ಯಾವಾಗ ಅಸಮ್ಮುಖಿಗಳು ಅವ್ರ ಮುಖದಲ್ಲಿ ಯಾವತ್ತೂ ನನಗೆ ಬೇಜಾರ ಕಾಣಿಸಿದ ದುಃಖದ ಛಾಯೆ ಯಾವತ್ತೂ ಅವರಿಗೆ ತಿಳಿದ. ಯಾವುದೂ ಸ್ಫುಟವಾಗಿ ತಗೊಳ್ತಾರೆ. 2018ರಲ್ಲಿ ಇವರು ನಾನು ಎಡಗಿರಿ ಆಗಿರುವಂಥ ಸಂದರ್ಭದಲ್ಲಿ ಇವರಿಗೆ ನನಗೆ ಪೋಸ್ಟಿಂಗ್ ಆಯಿತು. ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಮನೆಯಿಂದ ನಾನು ಬರ್ತೀನಿ, ನೀವು ಯಾವಾಗ ನಿಮಗೆ ಒಳ್ಳೆ ಟೈಮಿಗೆ ಕೇಳ್ಕೊಂಡಿದ್ದೀನಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವಾಗ ಆ ಜಾಗವನ್ನು ತೆರವು ಮಾಡಿ ನಾವು ಕೊಟ್ಟಿದ್ದೆ. ತದನಂತರ ಗುಲ್ಬರ್ಗದಲ್ಲಿ ನಾನು ಆಕ್ಟಿವಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ಒಂದು ಕಚೇರಿಗೆ ವರ್ಗಾವಣೆಯಾಗಿ ಬರುವ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಕಾಂಪಿಟೇಟಿವ್ ನಾನೇ ಕಾಂಪಿಟೇಟಿವ್ ಹೇಳಬೇಕಂದ್ರೆ ಕೊನೆಗೆ ಅದರಲ್ಲಿ ಅವರು ಎಲ್ಲ ಗುಲ್ಬರ್ಗದಲ್ಲಿ ಯಾರು ಇರಲಿಲ್ಲ ಅಂತ ಹೇಳಿ ನಮ್ಮನ್ನೆಲ್ಲ ಮಾಡಿ ಬಂದರು. ಅವರಿಗೆ ನಾವು ಸ್ವಾಗತ ಮಾಡಿದ್ವಿ. ತದನಂತರ 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷಗಳ ಅವಧಿಯನ್ನು ಕಂಪ್ಲೀಟ್ ಮಾಡಿದರು. ಅಲ್ಲಿ ಒಂದು ಅವರಿಗೆ ಮದುವೆ ಕಾರ್ಯಕ್ರಮ ಈ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಭಾಳ ಜನಾನುರಾಗಿಗಳು. ನೀವೆಲ್ಲ ಜನರು ಸೇರಿದ್ರು ನೋಡಿದ್ರೆ ಭಾಳಷ್ಟು ಜನಾನುರಾಗಿಗಳಾದಂಥ ಸಂದರ್ಭದಲ್ಲಿ ಜನರು ಬರ್ತಾರೆ, ಇಲ್ಲಾಂದ್ರೆ ಯಾರು ಬರಲ್ಲ. ಆ ಒಂದು ಜನಾನುರಾಗನ ಅವರು ಬೆಳೆಸ್ಬೇಕಾದ್ರೆ ನೀವು ಅಧೀನ ಸಿಬ್ಬಂದಿಗಳು ಏನು ರೀತಿ ಕೆಲಸ ಮಾಡ್ತೀವಿ, ಆ ಅಧೀನ ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಾರೋ ಅದರ ಒಂದು ಎಫೆಕ್ಟು, ಅದರ ಒಂದು ಪ್ರತಿಫಲ ಆತ್ಮೀಯ ಮೇಲೆ ಬರುತ್ತೆ. ಅಲ್ಲಿ ಸಿಬ್ಬಂದಿ ಯಾರೇ ತಪ್ಪು ಮಾಡಿದ್ರು ಅವರು ಸರಿಯಿಲ್ಲ, ಅದು ಮಾಡ್ತಾ ಇಲ್ಲ ಅನ್ನೋದು ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಸಿಬ್ಬಂದಿನೂ ಒಳ್ಳೆಯ ಸಿಬ್ಬಂದಿಗಳಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ಯಾವ ರೀತಿ ಅವರಿಗೆ ಸಹಕಾರ ಮಾಡಿದರೆ ನಮಗೂ ಅದೇ ಥರ ಮಾಡಬೇಕು.
ಈ ಒಂದು ವಿಜಯನಗರ ಜಿಲ್ಲೆಯಲ್ಲಿ 5 ವರ್ಷಗಳ ಕಾಲ ಸೇವೆ ಮಾಡ್ತಕ್ಕಂಥ ಸದಸ್ಯ 5 ವರ್ಷ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಏಕೆಂದರೆ ಇದು ಬಹಳಷ್ಟು ಸ್ಪರ್ಧೆಯನ್ನು ಏರ್ಪಡ್ತಕ್ಕಂಥ ಜಾಗ ಇದೆ. ಅದರಲ್ಲೇ ಅವರು ಒಂದು 4 ವರ್ಷ ಇದಾದ ನಂತರ ಅಂದರೆ ಅವರು ಒಂದು ಒಳ್ಳೆಯ ಅಭಿಪ್ರಾಯನ ಸಾರ್ವಜನಿಕರಲ್ಲಿ ಮುಗಿಸಿದಂಥ ಮಾತುಗಳನ್ನ ಬರುತ್ತೆ. ಅವ್ರು ಏನು ಸಹಕಾರ ಮಾಡಿದರೆ ನೀವೆಲ್ಲರೂ ನಮಗೆ ಅದೇ ಥರ ಸಹಕಾರ ಮಾಡಬೇಕು. ಹಾಗೆಯೇ ನನ್ನ ನಿರೀಕ್ಷೆ ಅವರು ಹುಬ್ಳಿ ಬರ್ತಾರೆ ಅನ್ನೋದಿತ್ತು. ನಮ್ಮ ಮಾತುಕತೆ ಹುಬ್ಳಿ ಹೊಸಪೇಟೆ ಹುಬ್ಳಿ ಆ ಥರ ಇತ್ತು. ಕಾರಣಾಂತರದಿಂದ ಅವರೀಗ ಒಂದು ಮೈಸೂರಿಗೆ ಹೋಗ್ತಾ ಇದ್ದಾರೆ, ಮಲ್ಲಿಗೆ ನಗರಕ್ಕೆ ಹೋಗ್ತಾ ಇದ್ದಾರೆ. ಅವರು ಒಳ್ಳೆಯದಾಗಲಿ. ಅದರ ಜೊತೆಗೆ ಅವರು ಇನ್ನೂ ಹೆಚ್ಚಿನ ಒಂದು ಅಧಿಕಾರದ ಒಂದು ನಿರೀಕ್ಷೆ ಇದೆ ಅವರಿಗೆ, ಅದನ್ನು ಬರೆಸಲಿ. ನಂತರ ರೆಗ್ಯುಲರ್ ಆಗಿ ಅವರು ಮತ್ತೆ JCP ಆಗಿ ನಮ್ಮ ಡಿವಿಷನ್ಗೆ ಬರಲಿ. ಆ ಒಂದು ಸುಸಂದರ್ಭ ನಾನು ಇರಬೇಕಂದ್ರೆ ಬಹಳ ಒಳ್ಳೆಯದು. ಬಂದರೂ ನಾನು 2 ವರ್ಷಗಳ ಕಾಲ ಇಲ್ಲಿರ್ತೀವಿ. ನಂತರ ನಮ್ಮ ಒಂದು ಆತ್ಮೀಯತೆ ಹೀಗೆ ಇರಲಿ ಅಂತ ನಾನು ಆಶಿಸ್ತಾ, ಅವರ ಮುಂದಿನ ಒಂದು ಜಾಗ ಏನಿದೆ ಅವರಿಗೆ ಬಹಳಷ್ಟು ಮಾನಸಿಕ ನೆಮ್ಮದಿ, ಸಂತೋಷ, ಸುಖ ಕೊಡಲಿ. ಆ ಜಾಗದಲ್ಲಿ ಇನ್ನೂ ಅವರಿಗೆ ಒಂದು ಶ್ರೇಯಾಭಿವೃದ್ಧಿ ಆಗಲಿ ಅಂತಂದೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ಒಂದು ಹೆಚ್ಚಿನ ಒಂದು ನಿರೀಕ್ಷೆ ಈ ಒಂದು ಜನಪ್ರಿಯ ಬರಬೇಕಾದ್ರೆ ಈಗ ಅವರ ಮನೆಯಲ್ಲಿ ಅವರ ಧರ್ಮಪತ್ನಿಯವರು ಸಾಕಷ್ಟು ಅವರಿಗೆ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಇನ್ನು ಮುಂದೆ ಈಗಿನ ಹೊಸದಾಗಿದೆ, ಮುಂದೆಗಳೇ ಬಹಳಷ್ಟು ಅವರಿಗೆ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಕೆಲಸ ಆಗಿರ್ಬೋದು, ಪೂರ ಆಗಿರ್ಬೋದು, ಹೋಗ್ತಕ್ಕಂಥ ಸಂದರ್ಭ, ಮಕ್ಕಳು, ಆ ನಿರ್ವಹಣೆಯಲ್ಲಿ ನಿಮ್ಮ ಒಂದು ಪಾತ್ರ ಬಹಳಷ್ಟು ಪ್ರಮುಖವಾಗಿರುತ್ತೆ. ಈಗ ನಾವು ಇಷ್ಟು ನಿರ್ಮಾಣ ಈಗ ನಮ್ಮ ಧರ್ಮಪತ್ನಿಯವರು ಅಷ್ಟೇ ನಮಗೆ ಸಹಕಾರ ನೀಡೋದ್ರಿಂದ ನಾನು ಎಲ್ಲೇ ಹೋದ್ರು ಇಷ್ಟು ಅಸಂಖ್ಯಗಳಾಗಿ ಕಾರಣ ಇದೆ. ಆದ್ದರಿಂದ ನಿಮ್ಮ ಸಹಕಾರವನ್ನು ನಮಗೆ ಇರಲಿ, ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಕೇಳಿದ್ರೆ ನಾನು ಮಾತನ್ನು ತಮ್ಮ ಒಂದು ನಮ್ಮ ಹಿರಿಯ ಸಹೋದರಿಗಳಾದ ಹಾಗೂ ಈಗ ತಾನೇ ಈ ಕಚೇರಿಗೆ ವರ್ಗಾವಣೆ ಹೊಂದಿ ಇಲ್ಲಿನ ರಿಪೋರ್ಟ್ ಮಾಡಿಕೊಡುವಂತಹ ದಾಮೋದರ ಸರ್ ಅವರೇ ಮತ್ತು ಉಪಸ್ಥಿತರಿರುವ ನಮ್ಮ ನಿವೃತ್ತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಎಸ್ ಕುಮಾರ್ ಅವರೇ, ಕಚೇರಿಯ ಹಿರಿಯ ಮಹಾನಿರೀಕ್ಷಕರಾದ ಉದಯ್ ಕುಮಾರ್ ಅವರೇ ಮತ್ತು ನಮ್ಮ ಕಿರಿಯ ಮೋಟಾರ್ ವಾಹನ ನಿರೀಕ್ಷಕರ ಎಲ್ಲ ಹೆಚ್ಚಿನ ಸಿಬ್ಬಂದಿ ವರ್ಗದವರೇ ಮತ್ತು ಎಲ್ಲ ಸಾರ್ವಜನಿಕ ಮಿತ್ರರೇ, ಈ ಒಂದಿನ ತಾವೆಲ್ಲ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಾಗ ಅದೊಂದು ಎಮೋಷನಲ್ ಫೀಲಿಂಗ್ ಆಯಿತು. ಯಾಕಂದರೆ ಇಷ್ಟು ವರ್ಷ ನಾನು ಈ ಕೆಲಸ ಮಾಡಿದ್ದೀನಿ, ಅದಕ್ಕೆಲ್ಲ ತಾವೆಲ್ಲರೂ ಕಾರಣಭೂತರಾಗಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ನಿಮಗೆ DVJ ಅವರ ಒಂದು 4 ಸಾಲುಗಳು ನೆನಪಾಗುತ್ತೆ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುವಿಗೆ ಮತ್ತು ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎನ್ನುವ ಹಾಗೆ ಅವರಿವರೆಂದರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಕೆಲಸಗಳನ್ನು ನಾನು ಮಾಡಿಕೊಟ್ಟಿದ್ದೀನಿ. ನಾವು ಈ ಒಂದು ಕೆಲಸದ ಅವಧಿಯಲ್ಲಿ ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ನನ್ನ ಕೆಲಸದ ಒತ್ತಡದಲ್ಲಿ ನಾನೇನಾದರೂ ಯಾವುದಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದು ತಮಗೇನಾದರೂ ನಮ್ಮ ಮನಸ್ಸಿಗೆ ಆ ನೋವನ್ನು ಉಂಟು ಮಾಡಿದರೆ ವಿಸಿದ ರೈಟ್ ಟೈಮ್ ಟು ಅಪೋಲೈಸ್ ಅಂತ ಹೇಳ್ತಾ, ಕೆಲಸದ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಆ ಒಂದು ಒಳ್ಳೆಯ ಸರ್ವಿಸನ್ನು ಕೊಡೋಕ್ಕಾಗಿರ್ಲಿಕ್ಕಿಲ್ಲ, ನಮ್ಮ ಸ್ಟಾಫ್ಗಳಿಗೂ ಕೂಡ ಒಳ್ಳೆಯ ಸ್ಪಂದನೆಯನ್ನು ಕೊಡಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಅದನ್ನು ನಾನು ವಿಶ್ವಾಸಿಸ್ತೇನೆ. ಅದೇ ರೀತಿ ನಾನು ಒಂದು ರಿಪೋರ್ಟ್ ಮಾಡಿಕೊಂಡಾಗ 2020 ಸೆಪ್ಟೆಂಬರ್ ನನ್ನ ರಿಪೋರ್ಟ್ ಆಗಿದೆ. ಆ ಒಂದು ಸಂದರ್ಭದಲ್ಲಿ ನಾವು ಓಲ್ಡ್ ಬಿಲ್ಡಿಂಗಲ್ಲಿ ತುಂಬ ಚಾಲೆಂಜಸ್ಗಳಾಗಿದ್ದು, ಹೊಸ ಬಿಲ್ಡಿಂಗಿಗೆ ನಾವೆಲ್ಲ ಶಿಫ್ಟ್ ಆಗಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಇನಾಗ್ರೇಷನ್ ಟೈಮಲ್ಲಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಒಳ್ಳೆಯ ಕೆಲಸವನ್ನು ಮಾಡಿ ನಾವು ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಆಗಿದ್ವಿ. ಅದರ ಜೊತೆಗೆ ಕೋವಿಡ್ ಟೈಮನ್ನು ಕೂಡ ನಮ್ಮ ಕಚೇರಿಯಿಂದ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿದ್ವಿ. ನಮ್ಮ ಎಸ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಫುಡ್ ಪ್ಯಾಕೆಟ್ಸನ್ನು ಕೂಡ ಹಂಚಿದ್ವಿ ಆ ಟೈಮಲ್ಲಿ. ಅದರ ಜೊತೆಗೆ ಲಸಿಕಾ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆಮೇಲೆ ಸುಮಾರಷ್ಟು ಪ್ರೋಗ್ರಾಮ್ಗಳನ್ನು ನಮ್ಮ ಕಚೇರಿಯಲ್ಲಿ ನಮ್ಮ ಎಲ್ಲರ ಸಹಾಯದಿಂದ ಮಾಡಿದ್ದೀವಿ. ಆಮೇಲೆ ನಮ್ಮ ಮಾಧ್ಯಮಿಕ ಸಹಾಯದಿಂದ ಕೂಡ ನಾವು ಎಲ್ಲರ ರೀತಿಗೆ ಪಾತ್ರರಾಗಿ
ಬಂದಿದ್ದೀವಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಜಂಟಿ ಸಾರಿಗೆ ಆಯುಕ್ತರು ಶಿಲ್ಪಾ ಸರ್ ಅವರನ್ನು ನೆನೆಸಬೇಕು. ನನ್ನ ಇಮಿಡಿಯೇಟ್ ಆಫೀಸರ್ ಅವರೇ, ನಮ್ಮ ಕಚೇರಿಗಳಿಗೆ ಭೇಟಿ ನೀಡಿದಾಗ ಅವರು ನೀಡಿದಂತಹ ಸಲಹೆ ಸೂಚನೆಗಳನ್ನು ಎಲ್ಲರೂ ಪಾಲಿಸಿ ನಮ್ಮ ಕಚೇರಿಯ ಬಗ್ಗೆ ರಾಮೋದರ ಸರ್ ಅವರು ಹೇಳಿದಾಗೆ ಒಂದು ಚಾಲೆಂಜಿಂಗ್ ಆಫೀಸ್ ಅಂತ ಆಫೀಸಲ್ಲಿ ಅವೆಲ್ಲ ಸಿಬ್ಬಂದಿಯವರ ತಮ್ಮಿಂದಲೇ ಒಂದು ಆಫೀಸಿಗೆ ಒಳ್ಳೆಯ ಹೆಸರು. ಅದೇ ರೀತಿ ಎಲ್ಲ ಕೆಲಸ ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಕಚೇರಿಯ ಹಿರಿಯ ಮನೋರಮ ವೀಕ್ಷಕರು ಎಸ್ ಕುಮಾರ್ ಆಗಿರ್ಬೋದು, ಪ್ರದೀಪ್ ಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಟೈಮಲ್ಲಿ ಯಾವುದೇ ಒಂದು ವೆಹಿಕಲ್ಸ್ ಅರೇಂಜ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಸರ್ ಅಂತ ಹೇಳ್ತಾ ಅದನ್ನು ಬ್ಯಾಕ್ಬೋನ್ ಆಗಿರ್ತೀವಿ ಅಂತ ಹೇಳಿ ಹಿಡಿದು ಉಂಟು. ಆಮೇಲೆ ಸುಮಾರಷ್ಟು ಟೈಮಲ್ಲಿ ನಮ್ಮ ಊರಲ್ಲಿ ಡೌನ್ ಆದಾಗ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ನಾವೆಲ್ಲ ಜೊತೆಗಿದ್ದೀವಿ, ಯಾಕಂದರೆ ಎಲ್ಲರ ಜೊತೆ ಮಾಡಲಾಗಲಿ ನಾವು ಒಳ್ಳೆ ಕೆಲಸಕ್ಕಾಗಲ್ಲ, ಅವರ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕೆ ಆಗ್ತಿರಲಿಲ್ಲ. ಅದರ ಜೊತೆಗೆ ನಮ್ಮ ಬೆಂಗಳೂರು ಆಗಿರ್ಬೋದು, ಹೊಸ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ಸತ್ಯನಾರಾಯಣ ಆಗಿರ್ಬೋದು, ಎಲ್ಲ ಕೊಟ್ಟಂಥ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಸ್ಟೂಡೆಂಟ್ ಅಧಿವೇಶನ ಗೌಡ ಅವರು ಕೂಡ ಒಂದು ಕೋರ್ಟ್ನ ಎಲ್ಲ ಆ ಒಂದು ಚಾರ್ಜ್ಗಳನ್ನು ಹಾಕೋದ್ರ ಜೊತೆಗೆ ಇವರು ನಮಗೆ ಈ ಮೀಟಿಂಗ್ಗಳ ಇನ್ಫಾರ್ಮೇಷನ್ ಆಗಿರ್ಬೋದು, ನಾವು ಹೇಳಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದಾರೆ. ಅದ್ರ ಜೊತೆಗೆ ರೂಪಾಗಿರ್ಬೋದು, ರಾಜಭಾಷೆಗಳಾಗಿರ್ಬೋದು, ಹಾಗೆ ನಮ್ಮ ಸಿಬ್ಬಂದಿಗಳಾದ ರಮೇಶ್ ಅವರಾಗಿರ್ಬೋದು, ರವೀಣವರಾಗಿರ್ಬೋದು, ನಾಗರಾಜ್, ಶಬೀರ್ ಅವರು, ನಾಸಿರ್ ಹುಸೇನ್ ಇದ್ದರು, ನಮ್ಮ ತಂದೆಯವರು ಆ ವಯಸ್ಸಿನಲ್ಲೂ ಕೂಡ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ರಾವಣವರಾಗಿರ್ಬೋದು, ಸಹನವರಾಗಿರ್ಬೋದು, ನಮ್ಮ ಸಕಾಲ ಸಿಬ್ಬಂದಿಗಳಾದಂಥ ಅನಿಲ್ ಆಗಿರ್ಬೋದು, ಆಮೇಲೆ ಇವರು ಹೊರತೋಟ ಸಿಬ್ಬಂದಿ ರಮೇಶ್ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ಚೆನ್ನಾಗಿ ಮಾಡಿದ್ದಾರೆ. ನನ್ನ SSCಗೆ ಅವರೆಲ್ಲರೂ ಕೂಡ ಸ್ಮೂತಾಗಿ ಒಂದು 4 ವರ್ಷ ಮಾಡಿದ್ದೀನಿಲ್ಲ ಅಂದರೆ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ರಾಮೋದರ ಸರ್ ಅವರು ಕೂಡ ಸುಮಾರಷ್ಟು ಸಂದರ್ಭದಲ್ಲಿ ನಮಗೆ ಇಲಾಖೆ ಸೇರಿದಾಗಿಂದಲೂ ಕೂಡ ಒಳ್ಳೆಯ ಸಜೆಷನ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಇಲಾಖೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂದಿದೆ ಸಹಿತ ಯಾವ ಥರ ಫೇಸ್ ಮಾಡೋಣ ಅಂತಲೂ ಕೂಡ ಅವರಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನಾನು ಅದೇ ರೀತಿ ನಮ್ಮ ಈ ಡ್ರೈವ್ ಸ್ಕೂಲ್ ಆಗಿರ್ಬೋದು, ಮತ್ತು ಈ ಶೋರೂಮ್ಗಳು ಎಲ್ಲರೂ ಕೂಡ ಕೋಆಪರೇಷನ್ ಮಾಡಿದೆ, ಎಲ್ಲರ ಸಪೋರ್ಟ್ ಮಾಡಿದೆ. ಅದೇ ರೀತಿ ಎಲ್ಲ ಡ್ರೈವಿಂಗ್ ಸ್ಕೂಲ್, ಒಂದು ಆರಿ ಮಾಲೀಕ ಸಂಘ, ಆಟೋ ಚಾಲಕ ಸಂಘ ಇದ್ದಾರೆ, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಮಾಡಿದ್ದೀರಾ. ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಾರ್ವಜನಿಕ ಮಿತ್ರರಿದ್ದೀರಿ, ಅದೇ ರೀತಿ ನಮ್ಮ ಪತ್ರಕರ್ತರ ಮಿತ್ರರೆಲ್ಲರಿದ್ದೀರಿ, ಸಂಘ ಸಂಸ್ಥೆಗಳಿದ್ದೀರಿ. ಇದೊಂದು ನನಗೆ ಅವಕಾಶ, ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಕೊನೆಯದಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ, ಯಾಕಂದರೆ ನನಗೆ ವಿಜಯನಗರದಲ್ಲಿ ಇದೊಂಥರ ಸೆಕೆಂಡ್ ಹೋಮ್ ಆಗಿದೆ. ನಾವು ಹೇಳ್ದಂಗೆ ರಾಮೋದರ ಸರ್ ಹೇಳಿದ್ರು, ನನಗೇನು ಇನ್ನೂ ಒಳ್ಳೆಯದಾಗಿದೆ, ನನ್ನ ಮದುವೆಯನ್ನು ಆಗಿರ್ತೀನಿ ಸಪೋರ್ಟಿವ್ ವೈಫನ್ನು ನಾನು ಪಡ್ಕೊಂಡಿದ್ದೆ. ತುಂಬ ಹ್ಯಾಪಿ ಆಗಿದ್ದಾರೆ ಅವರು. ನಾನು ಕೂಡ ಅದೊಂದು ನನಗೆ ಅವಾಗ ಎಕ್ಸ್ಪೆಕ್ಟಿಂಗ್ ಮದುವೆ ಒಂದು ಆಗಿಬಿಟ್ಟು ನನ್ನ ಅತ್ತೆ ಮಾವರ ಆಶೀರ್ವಾದ ಇದೆ, ನನ್ನ ತಂದೆ ತಾಯಿಗಳ ಆಶೀರ್ವಾದ ಇದೆ. ಮುಂದೇನೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ. ನಮ್ಮೆಲ್ಲರ ಸಲಹೆ ಸಹಕಾರಗಳನ್ನು ಪಾಲಿಸ್ಕೊಂಡು ಹೋಗ್ತೀನಿ. ನನ್ನಿಂದ ಏನಾದರೂ ತಪ್ಪುಗಳಾಗಿದ್ದರೆ ತಾವೆಲ್ಲರೂ ದಯವಿಟ್ಟು ಅದನ್ನು ಕ್ಷಮಿಸಬೇಕಂತ ಕೇಳ್ತಾ ಈ ಒಂದು ಅವಕಾಶಕ್ಕಾಗಿ ಅದೆಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್.